ನನಗೆ ಬಟಾಣಿ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗೂ ಮಾಡೋ ತರ ರೊಟೀನಾಗಿ ಸಾಂಬಾರ್ ಮಾಡೋ ಬದಲು ಈ ತರ ಪಲಾವ್ ಮಾಡೋಣ ಅನಿಸ್ತು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಆ ಸ್ಮೆಲ್ ಎಲ್ಲ ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವಾಗಾದ್ರೂ ಮಾಡ್ಕೊಬಹುದು. ಫಸ್ಟ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಂಡು ಬಿರಿಯಾನಿ ಸ್ಪೈಸಸ್ ಹಾಕೊಂಡು ಅದನ್ನ ರೋಸ್ಟ್ ಮಾಡ್ಕೊಂಡು ಆದ್ಮೇಲೆ ಆನಿಯನ್ಸ್, ಹಸಿಮೆಣಸಿನ್ಕಾಯಿ ಹಾಕೊಂತೇನೆ. ಈಗ ಹಸಿಮೆಣಸಿನ್ಕಾಯಿ ನಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂತೇನೆ. ಮನೇಲಿ ರುಬ್ಬಿರೋದು ಘಮ ಘಮ ಅಂತ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಅದೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಬಟಾಣಿ, ಪುದೀನ, ಕೊತ್ತಂಬರಿ ಹಾಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಪಕ್ಕದಲ್ಲಿ ಚಟ್ನಿ ಮಾಡ್ತಾ ಇದೀನಿ. ಸುಬ್ಬು ಅವ್ರ ಚಟ್ನಿ ಇಲ್ಲ ಅಂದ್ರೆ ಆಗಲ್ಲ, ಅದಕ್ಕೆ. ಮತ್ತೆ 1 ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ ಆಡ್ ಮಾಡ್ಕೊಂತೇನೆ. ನಂಗೆ ಸ್ವಲ್ಪ ಸ್ಪೈಸ್ ಲೆವೆಲ್ ಬೇಕು, ಮಸಾಲಾ ಫ್ಲೇವರ್ ಅಂತ ಹೇಳ್ಬಿಟ್ಟು. ಮತ್ತೆ ಅರ್ಧ ಗಂಟೆ ನೆನೆಸಿರೋ ಅಕ್ಕಿ, ಸೋನಾ ಮಸೂರಿ ತಗೊಂಡು ಅದನ್ನ ಹಾಕೊಂತ ಇದೀನಿ. ಸ್ವಲ್ಪ ಅದಕ್ಕೆಲ್ಲ ಫ್ಲೇವರ್ ಹಿಡಿಯತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಆದ್ಮೇಲೆ 3 ಗ್ಲಾಸಸ್ ವಾಟರ್ ಹಾಕೊಂಡಿನಿ. 1.5 ಗ್ಲಾಸ್ ಅಕ್ಕಿಗೆ. ಅದನ್ನು ಚೆನ್ನಾಗಿ ಕುದಿಬೇಕು. ಉಪ್ಪೆಲ್ಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಕುದಾದ್ಮೇಲೆ ಮತ್ತೆ 2 ವಿಸಿಲ್ ಇಕ್ಕೊಂಡ್ರೆ ಎಷ್ಟು ಸೂಪರ್ ಆಗಿರೋ ಬಟಾಣಿ ಪಲಾವ್ ರೆಡಿ ಆಗಿ ಸೂಪರ್ ಆಗಿರುತ್ತೆ. ಚಟ್ನಿ ಜೊತೆ ತಿನ್ನಿ, ಚಿಕನ್ ಮಸಾಲಾ ಜೊತೆ, ಚಿಕನ್ ಗ್ರೇವಿ ಜೊತೆ, ಆಹಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕಂಪಲ್ಸರಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ಅಷ್ಟೇ. ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ. ಬಾಯ್.